ಬೆಂಗಳೂರಿನ ರಸ್ತೆಗಳು ಸಂಪೂರ್ಣ ಗುಂಡಿಮಯ ಆಗ್ತಿವೆ. ರಸ್ತೆ ಗುಂಡಿ ಮುಚ್ಚಬೇಕಾದಂತಹ ಪಾಲಿಕೆ ಸಿಎಂ ಡಿಸಿಎಂರನ್ನ ಮೆಚ್ಚಿಸುವ ಕೆಲಸದಲ್ಲಿ ತೊಡಗಿಕೊಂಡಿದೆ. ಜನರ ಪಾಲಿಗೆ ಸಹಾಯವಾಗಬೇಕಿದ್ದಂತಹ ಪಾಲಿಕೆ ಕಾಟಾಚಾರದ ಕಾಮಗಾರಿ ಮಾಡಿದೆ. ಹಾಗಾದ್ರೆ ಆ ಕಾಮಗಾರಿ ಎಲ್ಲಿ ಅನ್ನೋದನ್ನ ನಾವು ಹೇಳ್ತೀವಿ, ಕೇಳಿ. ಪಾಲಿಕೆಯಿಂದ ಮತ್ತದೇ ಕಾಟಾಚಾರದ ಕಾಮಗಾರಿ. ಸಿಎಂ ಡಿಸಿಎಂ ಮೆಚ್ಚಿಸೋ ಬರದಲ್ಲಿ ಪಾಲಿಕೆ ಎಡವಟ್ಟು. ಒಂದೇ ದಿನಕ್ಕೆ ಕಿತ್ತು ಬಂತು ಹಾಕಿದ್ದ ಡಾಂಬರು. ಬೆಂಗಳೂರಿನ ರಸ್ತೆಗಳಿಗಿಂತ ಹೆಚ್ಚಾಗಿ ಗುಂಡಿಗಳೇ ಕಾಣಸಿಗುತ್ತವೆ. ರಸ್ತೆ ಗುಂಡಿ ಮುಚ್ಚಬೇಕಾದ ಪಾಲಿಕೆ ಕಣ್ಣು ಮುಚ್ಚಿ ಸೈಲೆಂಟ್ ಆಗಿ ಕುಳಿತಿದೆ. ಗುಂಡಿಮಯ ರಸ್ತೆಗಳಿಂದ ಜನ ಕಂಗೆಟ್ಟು ಹೋಗಿದ್ರೆ, ಇತ್ತ ಪಾಲಿಕೆ ಅಧಿಕಾರಿಗಳು ಮಾತ್ರ ಸಿಎಂ ಡಿಸಿಎಂ ಬರೋ ರಸ್ತೆಗಳಿಗೆ ರಾತ್ರೋರಾತ್ರಿ ಡಾಂಬರು ಹಾಕೋ ಕಾಯಕದಲ್ಲಿ ಮುಳುಗಿದ್ದಾರೆ. ನಾಯಕರನ್ನ ಮೆಚ್ಚಿಸಲು ಹೋಗಿ ಇದೀಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಜನರಿಂದ ಚೀಮಾರಿ ಹಾಕಿಸಿಕೊಳ್ಳುವ ಸ್ಥಿತಿಗೆ ತಲುಪಿದ್ದಾರೆ. ಸುಮ್ಮನಹಳ್ಳಿ ಸರ್ಕಲ್ ಬಳಿ ಕಳೆದ ಶುಕ್ರವಾರ ಸರ್ಕಾರ ಹಾಗೂ ಬಿಬಿಎಂಪಿ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಯನ್ನ ಮಾಡಲಾಯಿತು. ಸಿಎಂ ಹಾಗೂ ಡಿಸಿಎಂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಹಿನ್ನೆಲೆ ಕಾರ್ಯಕ್ರಮ ನಡೆಯುವ ಜಾಗದಲ್ಲಿ ರಾತ್ರೋರಾತ್ರಿ ಡಾಂಬರನ್ನ ಹಾಕಲಾಗಿತ್ತು. ಕಾರ್ಯಕ್ರಮದ ತಯಾರಿಯಾದ ಬಳಿಕ ರಸ್ತೆಗೆ ಡಾಂಬರು ಹಾಕುವ ಕೆಲಸವನ್ನ ಪಾಲಿಕೆ ಮಾಡಿದೆ. ರಾತ್ರೋರಾತ್ರಿ ಡಾಂಬರು ತಂದು ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಮಾತ್ರ ಡಾಂಬರೀಕರಣ ಮಾಡಲಾಗಿದೆ. ಆದರೆ ಕಾರ್ಯಕ್ರಮ ಮುಗಿದು ಸಿಎಂ ಡಿಸಿಎಂ ತೆರಳುತ್ತಿದ್ದಂತೆಯೇ ಅವರ ಜೊತೆಗೆ ರಸ್ತೆಗೆ ಹಾಕಿದ ಡಾಂಬರು ಕೂಡ ಕಿತ್ತು ಬಂದಿದೆ. ಸಿಎಂ ಹಾಗೂ ಡಿಸಿಎಂ ರನ್ನ ಮೆಚ್ಚಿಸಲು ಹೋಗಿದ್ದ ಪಾಲಿಕೆ ಅಧಿಕಾರಿಗಳು ಮಾಡಿದ ಕಳಪೆ ಕಾಮಗಾರಿ ಬಟಾಬಯಲಾಗಿದೆ. ಜನರ ತೆರಿಗೆ ಹಣದಿಂದ ರಸ್ತೆಗಳನ್ನ ಮಾಡುವಂತ ಕೆಲಸವನ್ನ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಕಾಟಾಚಾರದ ರಸ್ತೆ ಮಾಡುವಂತ ಕೆಲಸ ಆಗಬಾರದು. ಆದರೆ ಕಾಟಾಚಾರದ ರಸ್ತೆ ಮತ್ತು ಸಿಎಂಗೋಸ್ಕರ ಮಾಡಿದಂತ ರಸ್ತೆ ಈ ರಸ್ತೆ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಿನ್ನೆ ನಡೆದಂತಹ ಕೆಂಪೇಗೌಡರ ಜನ್ಮದಿನದ ನಿಮಿತ್ತ, ಜಯಂತಿಯ ನಿಮಿತ್ತ ಮಾಡಿದಂತಹ ಈ ರಸ್ತೆ ಕೇವಲ 36 ಗಂಟೆಗಳಲ್ಲಿ ಕಿತ್ತೋಗ್ತಾ ಇದೆ. ಅಂದ್ರೆ ನಿಮಗೆ ಜನಹಿತ ಮುಖ್ಯನೋ, ಸಿಎಂ ಬಂದೋಗಿ ಅವರು ನಿಮ್ಮನ್ನ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೊಗಳಿಕೆ ಮಾತ್ರ ಇಚ್ಛೆನೋ ಅನ್ನೋಂಥ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ಮುಟ್ಟಿದ ಕಡೆಯೆಲ್ಲ ಡಾಂಬರು ಕಿತ್ತು ಬರ್ತಾ ಇದೆ. ಸರಿಯಾದ ಮಿಶ್ರಣ ಸೇರಿಸದೆ ಇರೋದ್ರಿಂದಾಗಿ ರಸ್ತೆಯ ಉದ್ದಗಲಕ್ಕೂ ಡಾಂಬರು ಎದ್ದು ಬರಲು ಶುರುವಾಗಿದೆ. ಪಾಲಿಕೆ ಕಾಟಾಚಾರದ ಕೆಲಸದಿಂದ ಜನರು ಬೇಸತ್ತು ಹೋಗಿದ್ದಾರೆ. ಪಾಲಿಕೆಯ ಕೆಲಸಕ್ಕೆ ಚೀಮಾರಿ ಹಾಕಲು ಶುರು ಮಾಡಿದ್ದಾರೆ. ಸಿಎಂ ಡಿಸಿಎಂ ಮೆಚ್ಚಿಸುವ ಬದಲು ಜನರಿಗೆ ಸಹಾಯವಾಗುವಂತೆ ಗುಣಮಟ್ಟದ ಕೆಲಸ ಮಾಡಿ ಅಂತ ಪಾಲಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಅರ್ಜೆಂಟ್ ಅವ್ರಿಗೇನು ಕಾರ್ಯಕ್ರಮ ಆಗಬೇಕಾಗಿತ್ತೋ, ಕೆಂಪೇಗೌಡ ಜಯಂತಿ ಆಗಬೇಕಾಗಿತ್ತೋ, ಅದಕ್ಕಾಗಿ ಪಬ್ಲಿಕ್ಸ್ ಬಂದರೆ ನೋಡಿದ್ರೆ ಉಗಿತಾರಲ್ಲ ಅಂತ ಮಕ್ಕಕ್ಕೆ ಅದಕ್ಕೋಸ್ಕರ ಮಾಡಿದ್ರೆ ಅಷ್ಟೇನೆ. ಅದು ಬಿಟ್ಟರೆ ಈಗ ಇನ್ನೊಂದು ಮಳೆ ಬಂತು ಅಂತ ಹೇಳಿದ್ರೆ ಏನು ಇರೋದೇ ಇಲ್ಲ. ಈಗಲೇ ಆಲ್ರೆಡಿ ಕಿತ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ಮಳೆ ಬಂದರೆ ಇರುತ್ತಾ, ಅದು ಕಿತ್ಕೊಂಡು ಹೋಗ್ತಾ ಇರ್ತದೆ. ಸರ್, ಎಲ್ಲೋ ಬಿಬಿಎಂಪಿ ಅಧಿಕಾರಿಗಳು ಜನರ ಪರವಾಗಿ ಇರೋ ಬದಲಿ ಸಿಎಂ ಅಥವಾ ಡಿಸಿಎಂ ಅನ್ನ ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈ ಬಿಬಿಎಂಪಿನೇ ಇಲ್ಲ ಇವಾಗ. ಬಿಬಿಎಂಪಿ ಎಲ್ಲಿದೆ? ಎಲೆಕ್ಷನ್ ಮಾಡಿ ಎಷ್ಟು ವರ್ಷ ಆಯಿತು? ಬಿಬಿಎಂಪಿ ಅಧಿಕಾರಿಗಳು ಎಲ್ಲ ಏನೂ ಇಲ್ಲ, MLAಗಳು ಅವ್ರ ಕೈನಲ್ಲೇ ನಡೀತಾ ಇರೋದು. ಅದರಲ್ಲೂ ಈ ಕ್ಷೇತ್ರದಲ್ಲಂತೂ MLA ಕೈಲೂ ಏನೂ ನಡೀತಾ ಇಲ್ಲ ಅಂತ ಕಾಣಿಸುತ್ತೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಒಟ್ಟಲ್ಲಿ ಪಾಲಿಕೆಯ ಕಾಟಾಚಾರದ ಕೆಲಸ ಬಟಾಬಯಲಾಗಿದೆ. ಕಳಪೆ ಕಾಮಗಾರಿ ಎಂಬ ಪಟ್ಟ ಪಡೆದುಕೊಂಡು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪಾಲಿಕೆ ನಾಯಕರನ್ನ ಮೆಚ್ಚಿಸುವ ಕೆಲಸ ಬಿಟ್ಟು ಉತ್ತಮ ಕಾಮಗಾರಿಗಳ ಕಡೆ ಗಮನ ಕೊಡೋದೇ ಇರೋದೇ ವಿಪರ್ಯಾಸವೇ ಸರಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.